ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಇವತ್ತು ಏನು ಹೇಳಲು ಹೊರಟಿದ್ದೇನೆಂದರೆ, ನಿಮಗೆ ನೋವು ಕೊಟ್ಟವರಿಗೆ ನಿಮ್ಮ ಬೆಲೆ ಗೊತ್ತಾಗಬೇಕು ಅಂದರೆ ನಾನು ಹೇಳುವ ಈ 2 ಕೆಲಸ ತಪ್ಪದೆ ಮಾಡಿ. ಅವಮಾನ, ಅಪಮಾನ ಯಾರು ಏನೇ ಮಾಡಲಿ, ಆದರೆ ಸಾಧನೆ ಮಾಡುತ್ತೇನೆ ಎನ್ನುವ ಗುಣ ನಿಮ್ಮಲ್ಲಿರಬೇಕು. ನಿಮ್ಮನ್ನು ತುಳಿಯುವವರು ಎಷ್ಟು ಜನ ಬೇಕಾದರೂ ಇರಲಿ, ಬೆಳೆಯುವ ಮನಸ್ಸು, ಛಲ ನಿಮ್ಮಲ್ಲಿರಲಿ. ಒಂದು ಮಾತು ಹೇಳ್ತೀನಿ ಕೇಳಿ. ಒಂದು ಕಲ್ಲು ಶಿಲೆ ಆಯಿತು ಅಂದರೆ ಎಲ್ಲರೂ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ಅದೇ ಕಲ್ಲು ಹೊಡೆತ ತಡೆಯಲಾರದೆ ಒಡೆದು ಹೋಯಿತು ಅಂದರೆ ಮೆಟ್ಟಿಲುಗಳಲ್ಲಿ ಹಾಕಿ ಇಟ್ಟು ತುಳಿದು ಚಪ್ಪಲಿ ಬಿಡ್ತಾರೆ. ಗೆಳೆಯರೇ, ನೆನಪಿರಲಿ, ನಮ್ಮ ಜೀವನವು ಹಾಗೆ. ಸಾಧನೆ ಮಾಡಿ ತೋರಿಸಿದರೆ ಅವರು ನಮ್ಮವರು ಅಂತಾರೆ. ಒಂದು ವೇಳೆ ಸೋತೆ ಅಂತ ಇಟ್ಕೊಳ್ಳಿ, ಯಾವ ಬೆಲೆಯೂ ಕೊಡೋದಿಲ್ಲ. ನಮಗೆ ಅವನ್ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ. ಜೀವನದಲ್ಲಿ ಬದುಕೋಕೆ ಒಂದೇ ಒಂದು ಅವಕಾಶ ಸಿಗೋದು. ಕೈಯೊಳಗಿನಿಂದ ಕೈಗೆ ಸಿಗಲಾರದ ನಾಳೆಗಳ ಚಿಂತೆಯನ್ನು ಬಿಟ್ಟು ಕಣ್ಣೆದುರಿಗೆ ಇರುವ ಈ ಕ್ಷಣವನ್ನ ಬದುಕುವ ಛಲ, ಸಾಹಸ, ಸೊಗಸು ನಿಮ್ಮದಾಗಲಿ. ಎಲ್ಲ ಗೊತ್ತಿದ್ದರೂ ಕೂಡ ಗೊತ್ತಿಲ್ಲದಂತೆ ಇದ್ದು ಯಾರಿಗೂ ಅರ್ಥವಾಗದಂತೆ ಮೌನಿಯಾಗಿ ಬಿಡಬೇಕು. ನನ್ನ ಪ್ರೀತಿಯ ಗೆಳೆಯರೇ, ನಿಮಗೆ ನೋವು ಕೊಟ್ಟವರಿಗೆ ನಿಮ್ಮ ಬೆಲೆ ಅವರಿಗೆ ಸರಿಯಾಗಿ ಗೊತ್ತಾಗಬೇಕು ಅಂದರೆ ತಪ್ಪದೆ ಈ ಕೆಲಸವನ್ನ ಮಾಡಿ. ನಿಮ್ಮ ಮುಂದೆ ತಾವಾಗೆ ಬಂದು ತಲೆಬಾಗ್ತಾರೆ. ನಿಮ್ಮನ್ನು ಇನ್ನೊಮ್ಮೆ ಅವಮಾನ ಅಥವಾ ನೋವನ್ನುಂಟು ಮಾಡೋಕೆ ಹಿಂದೇಟು ಹಾಕ್ತಾರೆ. ಹಾಗಾದ್ರೆ ಬನ್ನಿ ಗೆಳೆಯರೇ, ತಿಳಿದುಕೊಳ್ಳೋಣ. ಮೊದಲಿಗೆ ನೀವು ಯಾರು ಏನೇ ಅಂದರೂ ಕೂಡ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಕೆಲಸಗಳನ್ನು ನೀವು ಮಾಡಿ. ಮುಂದಿಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲೇಬಾರದು. ಜೀವನದಲ್ಲಿ ಯಾವುದೇ ಕೆಲಸವನ್ನು ಮಾಡುತ್ತಿದ್ದರೂ ಕೂಡ ಆ ಕೆಲಸದ ಮೇಲೆ ಹೆಮ್ಮೆ ಮತ್ತು ಪ್ರೀತಿ ಇರಲಿ. ಹಾಗೆಯೇ ಆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬಿಡಬೇಡಿ. ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅನ್ನೋದನ್ನು ಮೊದಲು ಮೈಂಡಿನಿಂದ ತೆಗೆದು ಹಾಕಬೇಕು. ಯಾಕೆಂದರೆ ನಾಳೆ ಮಾಡುವ ಕೆಲಸ ನೀವು ಇವತ್ತು ಮಾಡಿದರೆ ನಾಳೆ ಮಾಡುವ ಕೆಲಸಗಳ ಭಾರ ಕಡಿಮೆಯಾಗುತ್ತದೆ ಮತ್ತು ಸುಲಭವಾಗುತ್ತದೆ. ಹಾಗೆಯೇ ನೀವು ಮಾಡುವ ಕೆಲಸ ಸ್ನೇಹಿತರ ಮುಂದೆ ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅಂದಾಗ ನಿಮ್ಮ ಬಗ್ಗೆನೇ ಕೆಟ್ಟ ಭಾವನೆ ಹುಟ್ಟಿಕೊಳ್ಳುತ್ತದೆ. ಅಪಪ್ರಚಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಇವನು ಪ್ರತಿ ಸಲ ಹೀಗೆ ಮಾಡ್ತಾನೆ, ಇವನ ಹಣೆ ಬರಹಣೆ ಇಷ್ಟು ಅಂತ. ಅದಕ್ಕೆ ಈ ಮೊದಲನೇ ಸಲಹೆ, ತುಂಬ ಗರ್ವದಿಂದ ಮಾಡಿ. ನಿಮ್ಮ ಗರ್ವವನ್ನು ನಿಮ್ಮ ಕೆಲಸದ ಮೇಲೆ ತೋರಿಸಿ. ಆಗ ನಿಮ್ಮ ಬೆಲೆ ನೋವು ಕೊಟ್ಟವರಿಗೆ ಗೊತ್ತಾಗುತ್ತದೆ. ಎರಡನೇ ಕೆಲಸ ಏನೆಂದರೆ, ನಿಮಗೆ ಅವಮಾನ ಮತ್ತು ಹಿಂಸೆ ಕೊಟ್ಟವರು, ಅಪಪ್ರಚಾರ ಮಾಡಿದವರು ಈ ಎರಡನೇ ಸಲಹೆ ಅವರ ಮುಖಕ್ಕೆ ಹೊಡೆದ ಹಾಗಿರಬೇಕು. ಹಾಗಾದರೆ ಅದು ಎರಡನೇ ಸಲಹೆ. ಅವಮಾನ ಮಾಡಿದವರ ಮುಂದೆನೇ ನಾವು ಬೆಳೆದು ನಿಲ್ಲಬೇಕು. ಹೌದು ಗೆಳೆಯರೇ, ನಿಮಗೆ ಯಾರು ಅವಮಾನ ಮಾಡ್ತಾರೋ ಅವರ ಮುಂದೆನೇ ಧೈರ್ಯವಾಗಿ ಬದುಕಬೇಕು. ನಿಮ್ಮ ಸಾಮರ್ಥ್ಯ ಏನು ಎಂಬುದನ್ನು ಅವರಿಗೆ ತೋರಿಸಬೇಕು. ನಿಮ್ಮ ಸಾಧನೆ ಹೇಗಿರಬೇಕೆಂದರೆ ಅವರ ಮನಸ್ಸಿನಲ್ಲಿ ಮುಳ್ಳಿದಂತೆ ಚುಚ್ಚುವಂತಾಗಬೇಕು. ಇನ್ನೊಮ್ಮೆ ಒಬ್ಬರ ಮನಸ್ಸನ್ನು ನೋಯಿಸೋಕ್ಕೆ ಭಯ ಹುಟ್ಟಬೇಕು. ಜೀವನದಲ್ಲಿ ಬಿದ್ದಿರುವ ಮನುಷ್ಯನನ್ನು ಮೇಲೆತ್ತದೆ ಇನ್ನು ಕೆಳಗೆ ಹಾಕಿ ತುಳಿದು ಬಿಡ್ತಾರೆ. ಹಾಗಾಗಿ ನೀವು ನೀವಾಗಿ ಮೇಲೇಳಿ. ಇನ್ನೊಬ್ಬರ ಹಂಗಿನಲ್ಲಿ ಬದುಕೋಕೆ ಹೋಗಬೇಡಿ. ಅಲ್ಲಿಂದಾನೆ ನಿಮ್ಮತನ ಕಳ್ಕೊಂಡು ಬಿಡ್ತೀರಾ. ನೀವು ಮಾಡುವುದೇ ಅದೇ ದೊಡ್ಡ ತಪ್ಪು. ನಾವು ನಮ್ಮವರು ಅಂತ, ನಮಗೆ ಸಹಾಯ ಮಾಡ್ತಾರೆ ಅಂತ ನಾವು ಅಂದುಕೊಳ್ತೇವೆ. ಆದರೆ ಆ ಸಹಾಯ ನಮಗೆ ಒಂದಲ್ಲ ಒಂದು ದಿನ ಅವಮಾನ ಮಾಡುವ ರೀತಿಯಾಗುತ್ತೆ ಅಂತ ಅಂದುಕೊಂಡಿರಲ್ಲ. ಆದಷ್ಟು ನಾವು ಯಾರ ಸಹಾಯ ಇಲ್ಲದೆ ಬದುಕಕ್ಕೆ, ಸಾಧನೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಈ ಸಲಹೆ ತಪ್ಪದೆ ಮಾಡಿದರೆ ಜೀವನದಲ್ಲಿ ಮೇಲೇಳುವುದರ ಜೊತೆಗೆ ಅವಮಾನ ಹಾಗೂ ನೋವು ಕೊಟ್ಟವರಿಗೆ ನಿಮ್ಮ ಬೆಲೆ ಏನೆಂದು ತಿಳಿಸಿದಂತಾಗುತ್ತದೆ. ಅದರ ಜೊತೆಗೆ ಯಾವಾಗಲೂ ನಿಮಗೆ ಹಿಂಸೆ ಮತ್ತು ನೋವು ಕೊಟ್ಟವರನ್ನ ಕಡೆಗಣಿಸುವುದನ್ನು ಕಲಿಯಿರಿ. ಹೌದು ಸ್ನೇಹಿತರೆ, ನಮಗೆ ಯಾರು ಅವಮಾನ ಮಾಡ್ತಾರೋ ಅವರಿಗೆ ಸರಿಯಾದ ದಾರಿ ಯಾವುದೆಂದರೆ ನಾವು ಕಡೆಗಣಿಸುವುದು. ಹಾಗಂತ ಅವರನ್ನು ಮರೆಯಲು ಕೂಡ ತೀರ್ಮಾನ ಮಾಡಬಾರ್ದು. ಯಾಕೆಂದರೆ ನಿಮ್ಮನ್ನು ಮತ್ತು ನಿಮ್ಮ ಯಶಸ್ಸನ್ನು, ನೀವು ಮಾಡುತ್ತಿರುವ ಸಾಧನೆಯನ್ನು ಅವರು ನೋಡಬೇಕು. ನೋಡಿ ಅವರು ತಲೆ ತಗ್ಗಿಸುವಂತಾಗಬೇಕು, ಮುಜುಗರ ಪಡಬೇಕು. ಆ ತರಹ ಬದುಕಿ ತೋರಿಸಬೇಕು. ಬದುಕು ಎಷ್ಟೇ ಕಠಿಣ ಅನಿಸಿದರೂ ಕೂಡ ಬದುಕಲೇಬೇಕು. ಯಾಕೆಂದರೆ ಅದು ನಿಮ್ಮವರಿಗಾಗಿ, ನಿಮ್ಮನ್ನು ನೋಯಿಸಿದವರಿಗಾಗಿ. ಇಲ್ಲಿ ಯಾರೂ ಕೂಡ ನಿಮ್ಮ ಕಣ್ಣೀರನ್ನು ಒರೆಸೋದಿಲ್ಲ. ಯಾರೂ ಕೂಡ ನಿಮ್ಮ ಕಷ್ಟಗಳನ್ನು ಹಂಚಿಕೊಳ್ಳುವುದಿಲ್ಲ. ನಿಮ್ಮ ಜವಾಬ್ದಾರಿಗಳನ್ನು ಯಾರೂ ಹೊತ್ತುಕೊಳ್ಳುವುದಿಲ್ಲ. ಅದಕ್ಕೆ ನಾವು ಕೂಡ ಗೆದ್ದು ತೋರಿಸಬೇಕು. ಅನಿಚಿಸಿ
ತೋರಿಸುವ ಜನಗಳ ಮುಂದೆನೆ ಬದುಕಿ ತೋರಿಸಿ ಅವರು ತಪ್ಪು ಮಾಡದೆ ಅವರನ್ನು ನೋಯಿಸಿ ಅಂತ ಅಂದುಕೊಂಡು ನಾಚುವಂತಾಗಬೇಕು. ನಮ್ಮಲ್ಲಿರುವ ವಿಶ್ವಾಸ ಮತ್ತು ಪರಿಶ್ರಮ ಅನ್ನೋದು ನಮ್ಮಲ್ಲಿರುವ ಸೋಲು ಅನ್ನುವ ರೋಗವನ್ನು ಕೊಲ್ಲುವುದು. ಅದಕ್ಕೆ ಸ್ನೇಹಿತರೆ, ಈ ಹೇಳಿರುವ ಪ್ರತಿಯೊಂದು ಮಾತುಗಳು ನೆನಪಿನಲ್ಲಿಟ್ಟುಕೊಂಡು ಮುಂದೆ ಹೆಜ್ಜೆ ಇಡಿ. ಖಂಡಿತವಾಗಿಯೂ ನಿಮ್ಮ ಯಶಸ್ಸಿನ ಮೆಟ್ಟಿಲು ಏರೇ ಇರ್ತೀರಾ ಎಂದು ಹೇಳುತ್ತಾ, ನಾವು ಹೇಳಿರುವ ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಭವಿಷ್ಯ ಜ್ಯೋತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು.